ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಟೈಮು 6:56 ಆಗಿದೆ. ನಾನು ಅಂದ್ಕೊಂಡಿದ್ದು ತುಂಬ ಚಳಿ ಇದೆ ಅಂತ ಅಂದ್ಬಿಟ್ಟು, ಅಂಥ ಚಳಿ ಏನಿಲ್ಲ. ಮನೆ ಒಡೆದ ಡ್ಯೂಟಿ ಸಿಕ್ತಾ ಅಂತಂದರೆ ಇನ್ನೂ ಸಿಕ್ಕಿಲ್ಲ. ಮೇನ್ ರೋಡ್ಗೆ ಹೋಗೋಣ. ಆಯಿತು, 1 hour ಆಯಿತು ಆನ್ ಮಾಡಿಟ್ಟು. ನಾನೇನು ಹೆವಿ ಚಳಿ ಐತೆ ಅಂದ್ಕೊಂಡೆ, ಅಂಥ ಚಳಿ ಏನಿಲ್ಲ. ಸೊ ಹೊರಡೋಣ ಈಗ. ಮೊದಲನೇ ಬಾಡಿಗೆ ಯಾವುದೋ ಒಂದು ಸಿಕ್ತು, 350 ರೂಪಾಯಿ. ಹೋಗಿ ಪಿಕಪ್ ಮಾಡೋಣ. ಸ್ನೇಹಿತರೆ, ಬಂದಿದ್ದು ಫಸ್ಟ್ ಬಾಡಿಗೆ ಎಲ್ಲಿಗೆ ಅಂತ ಗೊತ್ತಿಲ್ಲ, ಒಟ್ಟಾರೆ ಸುಮ್ಮನೆ ಹಾಕೊಂಡಿದ್ದೀನಿ. ಈಗ ಬಂದಿರೋ ಬಾಡಿಗೆ ಎಲ್ಲಿಗೆ ಅಂತ ಕೇಳ್ತೀರಾ? ಗೊತ್ತಿಲ್ಲ ನನಗೆ. ಯಾಕೆ ಅಂತಂದ್ರೆ ಸುಮ್ಮನೆ ಅದು ಬಡ್ಕೋತು ಅಷ್ಟೇನೆ. ಊಬರಲ್ಲಿ ಹಾಕೋಬಿಟ್ಟೆ. 350 ರೂಪಾಯಿ ಏನೋ ಚಿಲ್ಲರೆ ತೋರಿಸ್ತು. ಹೋಗೋಣ ಫಸ್ಟು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಹೊತ್ತು ಸಿಗೋ ಡ್ಯೂಟಿ ಮಾಡೋಣ. ಈಗ ಸದ್ಯಕ್ಕಿರುವಂತ ಜಾಗ ಮಾರ್ತಳ್ಳಿ ಬ್ರಿಡ್ಜು. ಯಾವ ಮಟ್ಟಕ್ಕೆ ಹಿಂದ್ಗಡೆಲ್ಲ ಟ್ರಾಫಿಕ್ ಇದೆ ಅಂತಂದ್ರೆ, ಬೆಳಗ್ಗೆ 7:30 ಟ್ರಾಫಿಕ್ ಸ್ಟಾರ್ಟ್ ಆಯ್ತದೆ. ಯೋಚನೆ ಮಾಡಿ, 9 ಗಂಟೆ ಹಂಗೆ ಬಂದ್ರೆ 8 ಗಂಟೆ 9 ಗಂಟೆ ಹಂಗೆ ಯಾವ ತರ ಇರುತ್ತೆ ಅಂತ. ಇವಾಗ್ಲೇನೆ ಟ್ರಾಫಿಕ್ ಜಾಮ್. ಬೇಗ ಅನ್ಕೊಂಡ್ರೆ ನಮ್ಗಿಂತಾನು ಬೇಗ ಇದಾರೆ, ಅದರ ಅರ್ಥ ನಾವೇ ಲೇಟ್ ಅಂತ. ಈಗ ಸುಮ್ನೆ ಹಿಂಗೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಈ ಕಡೆ ರೆಸಿಡೆನ್ಷಿಯಲ್ ಏರಿಯಾ ಕಡೆಗೆ ಹೋಯ್ತು ಅಂತಂದ್ರೆ ಯಾವ್ದಾದ್ರು ಒಂದು ಸಿಗುತ್ತೆ. ಅಂದ್ರೆ ಮೂವ್ಮೆಂಟ್ ಇದೆ, ಅಂತ ಟ್ರಾಫಿಕ್ ಇಲ್ಲ. ಸಿಗ್ನಲ್ ಹತ್ರ ಮಾತ್ರ ಇದೆ, ಜಾಸ್ತಿ ಕ್ಯಾಬ್ಗಳೇ ಇದಾವೆ. ಟ್ರಾಫಿಕ್ ಅಲ್ವಾ, ಬೇಗ ಮನೆ ಬಿಡ್ತಿದ್ದಾರೆ. ಇವ್ರು ರೆಗ್ಯುಲರ್ ಆಗಿ ಏನ್ ಕಸ್ಟಮರ್ ಬಂದ್ರು ಅವರು ಅಷ್ಟೇನೆ ರೆಗ್ಯುಲರ್ ಆಗಿ ಒಂದು 8 ಗಂಟೆಗೆ ಬಿಡ್ತಾ ಇದ್ರಂತೆ ಮನೆ. ಇವಾಗ ಟ್ರಾಫಿಕ್ ಗೋಸ್ಕರ ಬೆಳಗ್ಗೆ 6:45 ಹಂಗೆ ಬಿಡ್ತಾ ಇದೀವಿ. 6:45 7 ಗಂಟೆ ಅಂತ ಹೇಳಿದ್ರು. 7 ಗಂಟೆ ಅಲ್ಲ, 6:45 ಹಂಗೆ. ಸೊ ಅವಾಗ ಅವ್ರಿಗೆ ಕರೆಕ್ಟ್ ಟೈಮ್ ಪಿಕಪ್ ಆಗುತ್ತಂತೆ. ಅವ್ರು ಮಾರ್ತಳ್ಳಿಗೆ ಬಂದು ಮಾರ್ತಳ್ಳಿಯಿಂದ ಇದಕ್ಕೆ ಹೋಗ್ತಿದಾರಂತೆ. ಯಾವ್ದು ಏನಪ್ಪ ಅದು, JP ನಗರ ಹತ್ರ ಅಲ್ಲೊಂದಿದೆ ಅಲ್ಲ, ಅಲ್ಲಿಗೆ. ಯಾವ್ದು ಫೋನ್ ಬರ್ತಿದೆ. ಲಾಸ್ಟ್ ಬಾಡಿಗೆ ಬಂದು ಇದು ನೋಡ್ಬೋದು, 354 ರೂಪಾಯಿ. ಕಸ್ಟಮರ್ ಫೋನ್ ಮಾಡಿದ್ರೆ ಎಂಡ್ ಮಾಡ್ರಿ ಟ್ರಿಪ್ನ ಅಂತ ಅಂದ್ಬಿಟ್ಟು, ಸರಿ ಅಂತ ಅಂದ್ಬಿಟ್ಟು ಎಂಡ್ ಮಾಡಿದ್ದೀನಿ. ಈಗ ಇನ್ನೊಂದು ಬಾಡಿಗೆ ಸಿಕ್ಕಿದೆ. ಎಲ್ಲಿ ಅಂತಂದ್ರೆ ನೋಡಿ, ಓಕೆ, ಎನಿವೆ ಯೂಟರ್ನ್ ಮಾಡ್ಲೇಬೇಕು. ಯಾವ್ದ್ರಲ್ಲೆಲ್ಲ ಸಿಗುತ್ತೆ ಎಲ್ಲಾದ್ರಲ್ಲೂ ಹೊಡೆದಾಕ್ಬಿಡೋಣ. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡೋ ಹಂಗಿಲ್ಲ. ಇವಾಗ ಪೀಕ್ ಅವರ್ ಈ ಟೈಮಲ್ಲಿ ನಮ್ಗೆ ಬಾಡಿಗೆ ಸೆಟ್ ಆಗ್ಬಿಟ್ರೆ ಆಲ್ಮೋಸ್ಟ್ ಟ್ರಾಫಿಕ್ ನ ನಾವು ಅವಾಯ್ಡ್ ಮಾಡ್ಕೋಬಹುದು. ಹಂಗಾಗಿ ಕಸ್ಟಮರ್ಸ್ ಕೂಡ ಅಷ್ಟೇನೆ ಏನ್ ಮಾಡ್ತಿದ್ದಾರೆ, ಬೇಗನೆ ಬುಕಿಂಗ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ಟ್ರಾಫಿಕ್ ಅಲ್ಲಿ ಭಾರಿ ಹಿಂಸೆ ಅಲ್ವಾ, ಅದಕ್ಕೋಸ್ಕರ. ಸೊ ಇಲ್ಲೇ ಕಸ್ಟಮರ್ ಲೊಕೇಶನ್ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಅವರೇ ಅನ್ಕೊಂಡಿದ್ದೀನಿ. ಇಲ್ಲಿ ಕಾಣ್ತಿದಾರಲ್ಲ, ಇವತ್ತಿನ 2ನೇ ಬಾಡಿಗೆ 129 ರೂಪಾಯಿ ಕಂಪ್ಲೀಟ್ ಆಗಿದೆ. ಈಗ ವೆಯ್ಟ್ ಮಾಡುವ. ಇಲ್ಲಿ ಯಾವ್ದು ಹಕ್ಕಿಗಳ ಚಿಲಿಪಿಲಿ ಎಲ್ಲಿ ಮಾಡ್ದಲ್ಲ, ಎಲ್ಲಿ ಅಂತ ಗೊತ್ತಿಲ್ಲ. ಮತ್ತೆ ಇದ್ರೊಳಗಡೆ ಅನ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಬಿಟ್ಟವ್ರೆ. ಮಾಡ್ಬೇಕಿರೋ ಹಕ್ಕಿ ಬಂದ್ಬಿಟ್ಟು ಹಂಗೆ ಕೂಡ ಹಾಕ್ಬಿಟ್ಟು ಹಿಂಸೆ ಕೊಡ್ತಾರ ಅಂತ ಹೇಳ್ಬೋದು. ಈಗ ಒಂದ್ ಬಾಡಿಗೆ ಜಸ್ಟ್ ಡ್ರಾಪ್ ಮಾಡಿದ್ಮೇಲೆ ಇನ್ನೊಂದು ಸಿಕ್ಕಿದೆ. ಅವ್ರ ಲೊಕೇಶನ್ಗೂ ಬಂದಿದ್ದೀನಿ. ಪ್ರಾಬ್ಲಮ್ ಏನಂತಂದ್ರೆ, ಕಸ್ಟಮರ್ ಹೇಳ್ತಿರೋದು ಇಲ್ಲೆಲ್ಲ ಲೊಕೇಶನ್ ಬೇರೆ ಕಡೆ ಅಂತ ಹೇಳ್ತಿದ್ದಾರೆ. ನಾನು ಆಲ್ಮೋಸ್ಟ್ ಒಂದು 3/4 ಕಿಲೋಮೀಟರ್ ಬಂದೆ. ಮತ್ತೆ ಈಗ ವಾಪಸ್ ಹೋಗ್ತಾ ಇದ್ದೀನಿ ಅವ್ರನ್ನ ಪಿಕಪ್ ಮಾಡೋಣ ಅಂತ ಅಂದ್ಬಿಟ್ಟು. ಈಗ ಒಂದು 650 ಮೀಟರ್ ತೋರಿಸ್ತಾ ಇದೆ. ಹೋಗೋಣ, ಪಿಕಪ್ ಮಾಡೋಣ. ಏನಪ್ಪಾ ಅಂತಂದ್ರೆ, ಇವಾಗ ನಾವು ಬಿಟ್ಬಿಟ್ರೆ ಡ್ಯೂಟಿ ಮತ್ತೆ ಕ್ಯಾನ್ಸಲ್ ಆದ್ರೆ ಅದ್ರ ಮೇಲೆ ಕ್ಯಾನ್ಸಲ್ ಆಯ್ತಾನೆ ಇರ್ತವೆ. ಹಂಗಾಗಿ ಕ್ಯಾನ್ಸಲ್ ಮಾಡೋದು ಬೇಡ. ಪರವಾಗಿಲ್ಲ, ಹೋದ್ರೆ ಹೋಯ್ತು. ಅವರು ಕಸ್ಟಮರ್ ಫೋನ್ ಮಾಡಿ ಹೇಳಿದ್ದಾರೆ, ಮತ್ತೆ ವೆಯ್ಟ್ ಮಾಡ್ತೀವಿ ಅಂತ ಹೇಳಿದ್ರಲ್ವಾ, ಹಂಗಾಗಿ ಹೋಗಿ ಪಿಕಪ್ ಮಾಡುವ. ಈಗ ಟೈಮ್ ಬಂದು 8:28 ಆಗಿದೆ. ನೋಡ್ಬೋದು, ಆಲ್ರೆಡಿ ಸ್ಟಾರ್ಟ್ ಆಯ್ತು. ಇನ್ನು ಏನಿದೆ, ಇವಾಗಲೇ ಈ ಕತೆ. ಸ್ವಲ್ಪ ಹೊತ್ತಾದ್ಮೇಲೆ ಯಾವ ತರ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಟ್ರಾಫಿಕ್ ಇವಾಗ 8:30 ಕತೆ ಹಿಂಗೆ. ಇವತ್ತಿನ ನನ್ನ 3ನೇಯ ಬಾಡಿಗೆ. ಸೊ ಇಲ್ಲಿಗೆ ಇದನ್ನ ಮತ್ತೆ ಈಗ ಡ್ಯೂಟಿಗಳು ಸ್ಟಾರ್ಟ್ ಆಯ್ತು. ಪೀಕ್ ಅವರು 8:46 ಆಗಿದೆ. ಈಗ ಸದ್ಯಕ್ಕೆ ಇರುವಂತಹ ಜಾಗ ಬಂದು SG ಪಳ್ಯ, ಸುದ್ಗುಂಟೆ ಪಳ್ಯ ಅಲ್ಲಿದ್ದೀನಿ. ಸೊ ವೆಯ್ಟ್ ಮಾಡೋಣ. ಕಸ್ಟಮರ್ಗೆ ಡ್ರಾಪ್ ಆಗಿದ್ದು ಇಲ್ಲೇನೆ PGಗೆ. ಇಲ್ಲಿಂದ ಯಾವ್ದಾದ್ರು ಸಿಕ್ಕಿದ್ರೆ ಡ್ಯೂಟಿನ ಹಾಕೊಂಡು ಹೋಗ್ಬೇಕು. ಪೀಕ್ ಅವರ್ ಸಿಕ್ಕಾಬಟ್ಟೆ ಟ್ರಾಫಿಕ್. ಸ್ಲೋ ಆಗಿ ಇವಾಗ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಬನ್ನಿ ನೋಡೋಣ ಎಲ್ಲಿಗೆ ಸಿಗುತ್ತೆ ಅಂತ. ಊಬರ್ ಕೂಡ ಆನ್ ಮಾಡ್ಕೋತೀನಿ. ಅವಶ್ಯಕತೆ ಬಂತು ಅಂದ್ರೆ ಇದೊಂದು ಫೋಟೋ ಕೇಳ್ತಾನೆ ಇರುತ್ತೆ ಅವಾಗ. ಓಕೆ, ಸೊ ಫೋಟೋ ತೆಗ್ದಿದ್ದಾಯ್ತು.
ತೆಗೆಸ್ಕೊಂಡಿದ್ದಾಯ್ತು, ಸೆಲ್ಫಿ ಕೊಟ್ಟಿದ್ದಾಯ್ತು, ಏನಾದ್ರು ಅನ್ಕೊಳ್ಳಿ. ರೋಡ್ ಫುಲ್ ಜಾಮ್ ಜಾಮ್ ಜಾಮ್, ಆ ಕಡೆ ಜಾಮ್ ಈ ಕಡೆ ಜಾಮ್, ಯಾವ ರೋಡ್ ನೋಡಿದ್ರು ಬರೀ ಜಾಮು. ಸ್ನೇಹಿತರೆ, ಮನೆಗೆ ಬಂದಾಯಿತು. ಗಾಡಿ ಮನೆ ಒಳಗಡೆ ನಿಲ್ಸ್ಕೊಂಡಿದ್ದೀನಿ, ಗ್ಯಾಸ್ ಏನು ಹಾಕ್ಸಿಲ್ಲ. ಈ ಕಡೆ ಟುವರ್ಡ್ಸು ನಮ್ಮ ಮನೆ ಕಡೆಗೆ ಈ ಸರ್ಜಾಪುರ ರೋಡ್ ಕಡೆಗೆ ಒಂದು ಡ್ಯೂಟಿ ಸಿಕ್ತು. ಹಂಗಾಗಿ ಏನು ಮಾಡಿದೆ, ಹಾಕ್ಕೊಂಡು ಬಂದ್ಬಿಟ್ಟೆ. ಸೇಮ್ ಅವ್ರದ್ದೇ ಬಾಡಿಗೆ, ವಾಪಸ್ಸು ನೋಡೋಣ, ಸಿಕ್ಕಿದ್ರೆ ಮತ್ತೆ ಹೋಗ್ತೀನಿ, ಹಾಕ್ಕೊಂಡು ಹೋಗ್ತೀನಿ ಅವ್ರ ಬಾಡಿಗೆನೇ ರಿಟರ್ನು. ಈಗ ಸದ್ಯಕ್ಕೆ ಮನೆಗೆ ಬಂದಾಗಿದೆ. ತಿಂಡಿ ಮಾಡಿದ್ದೀನಿ ಅಂತಂದರೆ ತಿಂಡಿ ಮಾಡಿಲ್ಲ, ಆಲ್ಮೋಸ್ಟ್ 12 ಗಂಟೆ ಆಯ್ತಾ ಬಂತು. ಇವಾಗ ತಿಂಡಿ ಮಾಡುವ. ಅವ್ರ ಬಾಡಿಗೆ ಸಿಕ್ಕಿದ್ರೆ ಹೋಯ್ತೀನಿ, ಇಲ್ಲ ಅಂತಂದರೆ ಇನ್ನೊಂದು ಯಾವುದಾದ್ರೂ ಬಾಡಿಗೆ ಚೆನ್ನಾಗಿರೋದು ಲಾಂಗ್ ಬಾಡಿಗೆ, ಒಂದೇ ಏಟಿಗೆ ಒಂದು 400-500 ಈ ಥರ ಕ್ರಾಸ್ ಆಯಿತು ಅಂತಂದರೆ ಅಂಥ ಬಾಡಿಗೆ ಕೂಡ ಎತ್ಕೊಂಡು ಇಮಿಡಿಯೇಟು ಮನೆ ಬಿಡ್ತೀನಿ. ಮತ್ತು ಗ್ಯಾಸ್ ಇಲ್ಲ, ನಾಳೆ ಬೆಳಗ್ಗೆ ಗಾಡಿ ಓಡಿಸ್ಬೇಕಂದ್ರೆ ಗ್ಯಾಸ್ ಬೇಕೇ ಬೇಕು. ಹಾಗಾಗಿ ಸದ್ಯಕ್ಕೆ ಮನೇಲಿದ್ದೀನಿ, ನೋಡೋಣ ಯಾವ್ಯಾವ ಥರ ಆಗುತ್ತೆ ಅಂತ. ಡ್ಯೂಟಿಗೆ ಹೋದ್ರ ಅಂತ ಕೇಳಿದ್ರೆ ಇಲ್ಲ, ಡ್ಯೂಟಿಗೆ ಹೋಗಿಲ್ಲ. ಅಷ್ಟೇ ಮನೆಗೆ ಬಂದರೆ ಮುಗೀತು, ಕೇಲ್ ಕಥಮ್ ನಾಟಕ ಬಂದು. ಯಾಕೆಂದರೆ ಮನೆಗೆ ಬಂದುಬಿಟ್ರೆ ಮನಸ್ಸೇ ಬರೋಲ್ಲ. ಹಾಗೆ ವೆದರ್ ಸಿಕ್ಕಾಪಟ್ಟೆ ಚಳಿ. ಬೆಳಗ್ಗೆ 7 ಗಂಟೆಗೆ ನಾನು ಡ್ಯೂಟಿ ಆನ್ ಮಾಡಿತ್ತು. ಹಾಗೆ 7 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆವರೆಗೂ ಡ್ಯೂಟಿ ಮಾಡಿದೆ. ಒಂದು ಮಟ್ಟಕ್ಕೆ ಪರವಾಗಿಲ್ಲ, ಡ್ಯೂಟಿ ಸೆಟ್ ಆಯಿತು, ಚೆನ್ನಾಗೇ ಇತ್ತು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನೆ ಕಡೆಗೆ ಬಂದಿದ್ದು. ಅಂದರೆ ನಾನು ಡ್ಯೂಟಿ ಹೆಂಗೆ ಎತ್ಕೊಂಡಿದ್ದು ಅಂದರೆ ರ್ಯಾಂಡಮು, ಎಲ್ಲಿಗಾನ ಸಿಕ್ಕಲಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಆ ಥರ ಎತ್ಕೊಂಡು ಡ್ಯೂಟಿ. ಸೊ ಅಷ್ಟೇ, ಚೆನ್ನಾಗಿ ಡ್ಯೂಟಿ ಸೆಟ್ ಆಯಿತು. ಇವತ್ತಿನ ದಿವಸ ಹಿಂಗೆ ಹೋಯ್ತು. ಮನೆಗೆ ಬಂದರೆ ಮಾತ್ರ ಡ್ಯೂಟಿಗೆ ಹೋಗಲ್ಲ ನನ್ನ ಆಯ್ತಾ. ಅದು ಮುಂಚೆಯಿಂದನೂ ಇರುವಂಥ ಅದೊಂದು ನನ್ನ ವೀಕ್ನೆಸ್. ಒಂದು ಸತಿ ಏನೋ ಮನೆಗೆ ಬಂದು ಸೇರಿಕೊಂಡೆ ಅಂದ್ಕೊಳ್ಳಿ, ಮುಗೀತು ಅವತ್ತಿನ ದಿವಸ. ವಿಡಿಯೋ ಎಡಿಟಿಂಗ್ ಮಾಡಿ ಏನೆಲ್ಲ ಪೆಂಡಿಂಗ್ ಇದ್ದಾವೆ ಅದನ್ನೆಲ್ಲ ಇವತ್ತು ಮುಗಿಸ್ಕೊತೀನಿ. ಆಲ್ಮೋಸ್ಟು ಸ್ವಲ್ಪ ಮುಗಿಸಿದ್ದೀನಿ. ನನ್ನ ಟ್ರಿಪ್ ಹೋಗಿದ್ದು ಆ ವಿಡಿಯೋಗಳೆಲ್ಲ ಇದ್ವು, ಅವೆಲ್ಲ ಮುಗಿಸಿದ್ದೀನಿ. ಮತ್ತು ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ಕೋಬೇಕು. ಹಂಗೆ ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಮನೆಗೆ ಬೇಕಿರುವಂಥ ಅಂದರೆ ಮನೇಲಿ ಏನೆಲ್ಲ ಕೆಲಸಗಳಿದ್ದಾವೆ, ಸಣ್ಣ ಪುಟ್ಟ ಕೆಲಸ, ಅವೆಲ್ಲ ಮಾಡಬೇಕು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾತ್ರ ಒತ್ತೋದನ್ನ ಮರಿಬೇಡಿ. ಹೆಂಗಾದರೂ ಏನಾನ ಮಾಡಿ ಒಟ್ಟಾರೆ ಸಬ್ಸ್ಕ್ರೈಬ್ ಮಾತ್ರ ಬಂದಬೇಕು. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.